ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಿಮ್ಮೆಲ್ರಿಗೂ ಈಗಾಗ್ಲೇ ಆಲ್ರೆಡಿ ಗೊತ್ತಾಗಿರುತ್ತೆ, ಬಿಡದಿ ಟೌನ್ಶಿಪ್ ವಿಚಾರವಾಗಿ ತುಂಬಾ 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 ಅಂದ್ರೆ ರೈತರ ಮೇಲೆ ದೌರ್ಜನ್ಯ ದಬ್ಬಾಳಿಕೆಗಳು ನಡೀತಾನೆ ಇದೆ. ನಾನು ಅದನ್ನ ಗ್ರೌಂಡ್ ಅಲ್ಲಿ ಹೋಗಿ ನೋಡ್ಬೇಕು ಅಂತ, ಗ್ರೌಂಡ್ ರಿಯಾಲಿಟಿ ಚೆಕ್ ಮಾಡ್ಬೇಕು ಅಂತ ಹೇಳಿ ನಾನು ಕೂಡ ಬಿಡದಿಗೆ ಹೋಗಿದ್ದೆ. ಬಿಡದಿಯಲ್ಲಿ ಹೋಗಿ ನಾ ಕಂಡಂತ ಬಿಡದಿಯನ್ನ ನಿಮ್ಮೆಲ್ರಿಗೂ ಕೂಡ ತೋರಿಸಿದೀನಿ. ರೈತರು ಎಷ್ಟು ಸಂಕಷ್ಟದಲ್ಲಿದ್ದಾರೆ, ರೈತರು ಯಾರು ಕೂಡ ಭೂಮಿ ಕೊಡಕ್ಕೆ ರೆಡಿ ಆಗಿಲ್ಲ. ಅದೇ ರೀತಿಯಾದಂತಹ ರೈತರು ಇವತ್ತು ದಿನನಿತ್ಯ ಕೂತ್ಕೊಂಡು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಬೈರ್ಮಂಗ್ಲ ಸರ್ಕಲ್ ಅಲ್ಲಿ. ನೀವ್ ಯಾರಾದ್ರೂ ಫ್ರೀ ಆಗಿದ್ರೆ ಒಂದ್ಸರಿ ಬೈರ್ಮಂಗ್ಲ ಸರ್ಕಲ್ಗೆ ಹೋಗಿ ರೈತರ ಪರವಾಗಿ ನಾವು ಇದೀವಿ ಅಂತ ಹೇಳಿ ರೈತರಿಗೆ ಒಂದು ಮನೋಧೈರ್ಯವನ್ನು ತುಂಬುವುದ ಮುಖಾಂತರ ಅವ್ರ ಜೊತೆ ನೀವು ಒಂದ್ ಸ್ವಲ್ಪ ಹೊತ್ತು ಕೂತ್ಕೊಂಡು ಪ್ರತಿಭಟನೆಯಲ್ಲಿ ಭಾಗಿಯಾಗಿ ಅಂತ ಕೇಳ್ಕೊಡ್ತೀನಿ. ಅದೇ ರೀತಿಯಾಗಿ ಇದೇ ಭಾನುವಾರ ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಬೈರ್ಮಂಗ್ಲ ಚಲೋ ಅನ್ನುವಂತ ಒಂದು ಪಾದಯಾತ್ರೆ, ಬೃಹತ್ ರೈತ ಪಾದಯಾತ್ರೆಯನ್ನ ಮಾಡ್ತಾ ಇದ್ದಾರೆ. ಇದು ಒಂದು ಪಕ್ಷದಿಂದ ಅಥವಾ ಯಾವುದೋ ಒಂದು ರಾಜಕೀಯ ಪ್ರೇರಿತವಾಗಿ ಮಾಡೋದಲ್ಲ. ಇದು ಒಂದು ರೈತರ ಪರವಾಗಿ, ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಎಲ್ಲರೂ ಕೂಡ ಬಂದು ರೈತರ ಪರವಾಗಿ ನಿಂತು ನಾವು ಕೂಡ ನೀವು ರೈತರ ಪರವಾಗಿ ಇದ್ದೇವೆ, ನಾವು ಕೂಡ ರೈತರಿಗೆ ಬೆಂಬಲವನ್ನ ನೀಡ್ತೀವಿ ಅಂತ ಹೇಳುವಂತ ಒಂದು ಮನೋಭಾವ ಇರಬೇಕು. ಅದಕ್ಕೋಸ್ಕರ ಈ ಒಂದು ಪಾದಯಾತ್ರೆಯನ್ನ ಮಾಡ್ತಾ ಇದ್ದಾರೆ. ದಯವಿಟ್ಟು ಎಲ್ರು ಭಾನುವಾರ ಬನ್ನಿ, ನಾನು ಕೂಡ ಬರ್ತೀನಿ, ನಾನು ಕೂಡ ಈ ಒಂದು ರೈತ ಪಾದಯಾತ್ರೆಯಲ್ಲಿ ಭಾಗಿಯಾಗ್ತೀನಿ ಅಂತ ಹೇಳ್ತೀನಿ. ಇಷ್ಟ ಮಾತ್ರ ಅಲ್ಲ, ರೀಸೆಂಟ್ ಆಗಿ ನಾನು ನೋಡ್ತಾ ಇದ್ದ ವಿಡಿಯೋಗಳಲ್ಲಿ ಏನಪ್ಪಾ ಅಂತ ಅಂದ್ರೆ ಅಲ್ಲಿರುವಂತಹ ಆರಕ್ಷಕ ಸಿಬ್ಬಂದಿಯವರು ರೈತರನ್ನ ಸುರಕ್ಷೆ ಅಂದ್ರೆ ಅವ್ರನ್ನ ಕಾಯ್ಬೇಕಾದಂತವ್ರು ಹೆಣ್ಮಕ್ಳ ಮೇಲೆಲ್ಲ ದೌರ್ಜನ್ಯ ಮಾಡ್ತಾ ಇದಾರೆ, ಅಂದ್ರೆ ಹೆಣ್ಮಕ್ಳ ಮೇಲೆ ಕೈ ಮಾಡಿದ್ದಾರೆ ಅಂತ. ಆ ವಿಡಿಯೋನ ನಿಮ್ಗೆ ಹಾಕ್ತೀನಿ, ಆ ರೆಫರೆನ್ಸ್ ವಿಡಿಯೋನ ನೀವು ಕೂಡ ನೋಡಿ. ನಾನು ದಯವಿಟ್ಟು ಎಲ್ಲರಲ್ಲೂ ಮನವಿ ಮಾಡ್ಕೊಳ್ತೀನಿ, ರೈತರಿಗೆ ಬೆಲೆ ಕೊಡೋಣ, ಅವ್ರಿಗೆ ನಮ್ ಕೈಲಾದಂತಹ ಸಹಾಯವನ್ನ ಮಾಡೋಣ. ಅದು ಫೈನಲಿ ಅದ್ರ ರಿಸಲ್ಟ್ ಏನಾಗುತ್ತೋ ನಮಗೆ ಗೊತ್ತಿಲ್ಲ, ಆದ್ರೆ ನಮ್ ಕಡೆಯಿಂದ ಏನಾಗುತ್ತೆ ಅದೊಂದು ಚಿಕ್ಕ ಸಹಾಯವನ್ನ ಮಾಡೋಣ ಅಂತ ನಾನು ಈ ಮುಖಾಂತರ ಎಲ್ರಿಗೂ ಕೂಡ ಕೇಳ್ಕೊಳ್ತೀನಿ. ಒಂದು ವಿಡಿಯೋ ಹಾಕ್ತೀನಿ, ಲಾಸ್ಟ್ ನಲ್ಲಿ ನೋಡಿ ಎಷ್ಟು ಒಂದು ಅಜ್ಜಿ ಯಾವ ರೀತಿ ಅವರ ಮನಸ್ಸಲ್ಲಿರುವಂತಹ ದುಃಖವನ್ನ ಹೇಳ್ಕೊಳ್ತಾರೆ ಪ್ರತಿಭಟನೆ ಮಾಡುವಂತ ಸಂದರ್ಭದಲ್ಲಿ ಏನಾಗಿದೆ ಅಂತ ಅದನ್ನ ನೀವು ಕೂಡ ನೋಡಿ ಅಂತ ಹೇಳ್ತೀನಿ.